ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಿ ಹಿಂಗಂದ್ರ ಅಲ್ಲಿರೋ ಕತೆ ಏನವಿ? ನನಗೂ ಅವರಷ್ಟೇ ನೋವು ದುಃಖ ಎಲ್ಲ ಐತೆ. ಅವನ್ನ ಊರ್ನ ನೆನ್ಸ್ಕೊಂಡ್ರೆ ಈಗ್ಲೂ ಎಲ್ಲ ಬಿಟ್ಟು ಊರಿಗೆ ಬಂದ್ಬಿಡಮ್ಮ ಅನ್ಸ್ತೈತೆ. ಮತ್ತ ಬಂದ್ಬಿಡತ್ತಾನೆ. ಇಲ್ಲ ಕಾಳಿ, ನನ್ನ ಉದ್ದೇಶ ನೆರವೇರೋ ಗಂಟ ನಾನು ಎಲ್ಗೂ ಬರಕ್ಕಿಲ್ಲ. ಉದ್ದೇಶನಾ? ಹೌದು, ನಾನು ಈ ಊರಿಗೆ ಏನೋ ಸಾಧ್ಸಕ್ ಬಂದೀವಿ. ನನ್ನ ಆಸೆ ಕನಸು ನೀರೇಡೋ ಗಂಟ ನಾನು ಎಲ್ಗೂ ಬರಕ್ಕಿಲ್ಲ. ಅವಿ ಹಿಂಗಂದ್ರೆ ಹೆಂಗವಿ? ಪುಟ್ಟಕ್ಕೂ ನೋಡಕ್ಕಾದ್ರೂ ಬರ್ಬೇಕಲ್ವೇ? ನಾನು ಹಿಂಗೆ ಕೈ ಮುಗಿತೀನಿ. ನಾನಿಲ್ಲಿರೋದ್ನ ಅಲ್ಲಿ ಯಾರಿಗೂ ಹೇಳ್ಬೇಡ. ನಾನು ಹಿಂಗೆ ದಮ್ಮಯ್ಯ ಅಂತೀನಿ. ಯಾರಿಗೂ ಹೇಳ್ಬೇಡ ಗಾಳಿ. ಸಾನಾ ಸರಿ ಕಣವಿ, ನೀನು ಅಳ್ಬೇಡ. ನಾನು ಯಾರಿಗೂ ಹೇಳೋಕ್ಕಿಲ್ಲ. ಹೇಳಲ್ಲ ಅಲ್ವೇ? ಆ ಚಿಗ್ನಿ ಬಂದು ಫೋನ್ನಾಗ ನಿಮ್ಗೇನೋ ತೋರಿಸ್ದ. ಅದಾದ್ಮ್ಯಾಕೆ ನೀವು ಯಾರೂ ಏನೂ ಮಾತಾಡ್ತಾನೆ ಇಲ್ಲ. ಅವನು ನನಗೇನೂ ಹೇಳ್ತಿಲ್ಲ. ಏನೈತ್ರೋ ಅಂಥದ್ದು ಮೊಬೈಲಲ್ಲಿ ಬಾಯ್ ಬಿಡ್ರಲ್ಲ. ಅದೇ ನಿಮ್ಮ ಹೆಂಡ್ರು ಪುಟ್ಟಕ್ಕ ಯಾವಾಗ ಬರ್ತಾರಣ್ಣ? ಪುಟ್ಟಮ್ಮಿ ಎಲ್ಲವಳೆ ಅಂತಲೇ ಗೊತ್ತಿಲ್ಲ. ಅದೇ ತಾನೇ ಸಮಸ್ಯೆ ಆಗಿರೋದು. ಅದನ್ನು ಮಡಿಕೊಂಡೆ ತಾನೇ ನೀವು ನನ್ನನ್ನು ಒಳಗೆ ಹಾಕ್ತಿರೋದು. ಇಲ್ಲ, ನಿಮ್ಮ ಮನೆಯವ್ರು ಬರ್ತಾರೆ. ಹಾಂ, ನಿಂಗೆ ಆಗುತ್ತೋ? ಪಕ್ಕ ಬರ್ತಾರೆ ಅಣ್ಣ. ಹಾಂ ಬರ್ತಾರೆ. ನೋಡು ಬಂದೇ ಬಿಟ್ರು. ಅಯ್ಯೋ, ಇದೇನಯ್ಯ ಇದು? ನೀನು ಹಿಂಗೆ ಒಳಗಾಕ್ಬಿಟ್ಟವ್ರೆ. ನೀನು ಎಲ್ಲೋಗ್ಬಿಟ್ಟಿದ್ದೆ ಪುಟ್ಟಮ್ಮಿ? ರೀ ಹಿಂಗೆಲ್ಲ ಬಂದು ಮಾತಾಡ್ಸಂಗಿಲ್ಲ ಅಂದ್ರೆ ಕಡೆ. ಸಾಹೇಬ್ರೆ, ನೀವು ಯಾರ ಮ್ಯಾಗ ಸಂಶಯ ಪಟ್ಟು ನಮ್ಮ ಮಾವ ಏನು ಕರ್ಕೊಂಬಂದು ಒಳಗಡೆ ಹಾಕೊಂಡಿದ್ದೀರೋ ಅವ್ರನ್ನೇ ಕರ್ಕೊಂಬಂದಿವ್ನಿ. ಸ್ಟೆಪ್ ಮಾಡಿದವ್ರು ಮಾತ್ರ ದಿಗಿಲು ಬಿದ್ದು ಬಚ್ಚಿಟ್ಕೊಳ್ಳೋದು. ನಮ್ಮವ್ವ ಎಲ್ಲ ಗುಣದಾಗೂ ದ್ಯಾವ್ರಂತವಳು. ಶುರು ಮಾಡ್ಕೊಳ್ಳಿ ನಿಮ್ಮ ವಿಚಾರಣೆನ. ವಿಚಾರಣೆನಾ? ಯೋನ್ ವಿಚಾರಣೆ? ಯೋನ್ ನಡೀತಾಯ್ತಪ್ಪ ಇಲ್ಲಿ? ಏನಿಲ್ಲವ, ಅವ್ರು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡಿ ಸಾಕು. ಪುಟ್ಟಕ್ಕ, ಬಂಗಾರಮ್ಮನವ್ರ ಮನೆಗೆ ಕಳ್ಳತನ ಮಾಡೋಕ್ಕೆ ಅಂತ ರೌಡಿಗಳನ್ನ ಕಳಿಸಿದ್ರಿ ಅಂತ ನಿಮ್ಮ ಮೇಲೆ ಆರೋಪ ಇದೆ. ಅಷ್ಟೇ ಅಲ್ಲದೆ ಅವರು ಹೇಳಿಕೆನೂ ಕೊಟ್ಟಾಗಿದೆ. ನಾವು ಆ್ಯಕ್ಚುಲಿ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗಿತ್ತು. ನೀವಾಗೆ ಇಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಗೌರವಯುತವಾಗಿ ಮಾತಾಡ್ತಾ ಇದ್ದೀವಿ. ಮಹಿಳೆಯರಿರೋ ಸೆಲ್ಗೆ ನಿಮ್ಮನ್ನು ಕಳಿಸ್ಬೇಕಾಗುತ್ತೆ. ನಾನು ಅಮ್ಮವ್ರ ಮನೆಗೆ ಕಳ್ತನ ಮಾಡಕ್ಕೆ ಕಳ್ಸಿವ್ನ? ಅಯ್ಯೋಯಪ್ಪ, ಈಗ ಯಾರು ಹಿಂಗೆ ದೂರ ಕೊಟ್ಟಿದ್ದು? ಅದನ್ನೆಲ್ಲ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ನನಗಿಲ್ಲ ರೀ. ಯಾಕಿಲ್ಲ ಸರು? ನಮ್ಮವ್ರಿಗೆ ಫೋನ್ ಮಾಡಿಕೊಡ್ಲಾ? ಎಲ್ಲ ಕಾನೂನು ಪಟ ಅಂತ ಹೇಳ್ಬಿಡ್ತಾರೆ. ಯಾರು ಏನೇ ತಪ್ಪು ಮಾಡಿದ್ರು ಅವ್ರಿಗೆಲ್ಲ ವಿವರಗಳು ತಿಳ್ಕೊಳ್ಳೋ ಹಕ್ಕೈತೆ. ಮೊದಲು ಅದು ಯಾರು ಹೇಳಿಕೆ ಕೊಟ್ಟಾರೋ ಅವ್ರನ್ನೇ ಕರೆಸಿ ಇವ್ರ ಮುಂದೆನೇ ಹೇಳ್ಬಿಡ್ಲಿ. ಜಿಗಣಿ ಓಪನ್ ಮಾಡ್ರಿ. ಏಯ್ ಇವಾಗ ಹೇಳ್ರ
ಇವರೇ ತಾನೇ ನಿಮ್ಮನ್ನು ಕಳಿಸಿದ್ದು. ಏಯ್ ಬೊಗಳಲ್ಲ. ಸರ್ ಇವರು ನಾನು ನೋಡೇ ಇಲ್ಲ ಸರ್. ಆವಾಗಲೇ ನಾವು ಸುಳ್ಳು ಹೇಳ್ಬಿಟ್ವಿ ಸರ್. ಬಂಗಾರಮ್ಮನ ಮನೆಗೆ ಕದಿಯಕ್ಕೆ ಹೋಗಿದ್ದು ನಾವೇ ಸರ್. ಇವ್ರು ಹೇಳೇ ಇಲ್ಲ ಸರ್. ಬಾಯ್ ಬಿಡ್ಲ, ಬಾಯ್ ಬಿಡ್ತಿ ಇಲ್ಲ ಕಂಟಿ ಹಣ್ಣು ಕರ್ಸ್ಲಾ? ಇಲ್ಲಣ್ಣ ಹೇಳ್ತೀನಿ ಅಣ್ಣ. ಹಾಂ ರೆಕಾರ್ಡಿಂಗ್ ಮಾಡ್ಕೊಂಡ. ಲೇ ಬಾಂಕು ಕುರ್ಮಾ, ನೀವು ಪುಟ್ಟಕ್ಕನ ಹೆಸರು ಹೇಳಿರೋದನ್ನ ವಾಪಸ್ ತಗೊಳ್ರಿ, ಇಲ್ಲಾಂದ್ರೆ ಇವರು ನಿಮ್ಮ ಮನೆಯವ್ರನ್ನೆಲ್ಲ ಮುಗಿಸ್ಬಿಡ್ತಾರೆ. ಅವರು ನಿನಗಿಂತ ಖತರ್ನಾಕ್ ರೋಡಿಗಳು, ನಾವೇ ಕದಿಯಕ್ಕೆ ಬಂದಿದ್ವಿ ಅಂತ ಹೇಳ್ಬಿಡ್ರೋ. ಲೇ ಏನಾಗಿದೆಯಾ ನಿಮಗೆ? ನೆನ್ನೆ ಕೇಳಿದ್ದಕ್ಕೆ ಇವರೇ ಅಂತ ಹೇಳಿದಲ್ಲ. ಲೇ ನಿಜಾಪಗಳು. ಸರ್ 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 ಬಿಟ್ರೆ ಒಡೆದು ಬಿಡ್ದೆ ದೀಟನ ತೆಪ್ಸ್ಬಿಡಂಗೆ ಕಾಣಿಸ್ತೈತೆ. ಏನಪ್ಪ ಕಡೆಯದ ಕೇಳ್ತೇವೆ, ನಿಮ್ಮ ಎಸ್ ಐ ಸಾಹೇಬರು ಬೇರೆ ಬೇಜಾನ್ ಟೆನ್ಷನ್ ಮಾಡ್ಕೊತಾವ್ರೆ. ಹೇಳಿ, ನಿಮ್ಮನ್ನ ಕಳಿಸಿದ್ದು ಇವರಾ? ಇಲ್ಲ ಸರ್, ಇಲ್ವೇ ಇಲ್ಲ ಸರ್. ಮತ್ತಿನ್ನೇನು ಸರು, ಮಹಿಳಾ ಸೆಲ್ಗೆ ಶಿಫ್ಟ್ ಮಾಡೋ ಕೆಲಸ ತಪ್ಪಲ್ಲ. ಬಾ, ನೀವೇನು ತಲೆ ಕೆಡ್ಸ್ಕೊಬೇಡಿ. ಏನೋ ಎಡವಟ್ನಾಗೆ ನಿಮ್ಮ ಹೆಸರು ಹೇಳ್ಬಿಟ್ಟವ್ರೆ. ಮಾವಯ್ಯ ನೀವಿನ್ ಬರ್ಬೋದು. ಸಾಹೇಬ್ರೆ, ಮಾವಯ್ಯನ ಬಿಡ್ತೀರಲ್ಲವ್ರಾ? ಅವ್ವ ನೀವು ಸಾಚೇರಿ. ಲೇ ಕಂಟಿ, ಏನು ಗೇಮ್ ಆಡ್ತಾ ಇದೀಯಾ? ಅಯ್ಯೋ ಸರ್, ಏನು ಸರ್ ನೀವು? ನಿಜ ಹೇಳೋ, ಏನೋ ಆಟ ಆಡ್ತಾ ಇದೀಯಾ? ಏನು ಮಾಡ್ದೆ ಹೇಳೋ? ಅಯ್ಯೋ ಕಾನೂನು ಸರ್, ಯಾವಾಗಲೂ ನ್ಯಾಯನೇ ಗೆಲ್ಲಬೇಕು, ಗೆಲ್ತೈತೆ ಕೂಡ. ಹಳೆ ಬಾಕಿ ಜೊತೆ ಇದನ್ನು ಸೇರಿಸ್ಕೋತೀನಿ. ಅಯ್ಯ ಸೇರಿಸ್ಕೊಳ್ಳಿ ಸರ್. ಒಂದಲ್ಲ ಒಂದು ದಿವಸ ಸಿಕ್ಕಾಕತ್ತೀಯ ನನ್ನ ಮಗನೇ. ಅವಾಗೆಲ್ಲ ಸೇರಿಸಿ ಬಡ್ಡಿ ಸಮೇತ ವಸೂಲು ಮಾಡ್ತೀನಿ. ವಸೂಲಿ ಮಾಡೋಳಿಗೆ ವಾರಸ್ತಾರ ನಾನು. ನನ್ನ ಹತ್ರ ಬಡ್ಡಿ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಸರ್. ಹೊಲ್ದಾಗ ಕೆಲಸ ಮಾಡ್ತಾನೆ ಅಂದ ಕೂಡಲೇ ಕಂಟಿ ಫುಲ್ಲು ಪರಿಸರ ಪ್ರೇಮಿ ಆಗ್ಬಿಟ್ಟು ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಕಳೆ ಕಿತ್ತು ಕಟಾವು ಮಾಡಿ ಕೈ ಇನ್ನೂ ರಪ್ಪಾಗೈತೆ. ಸರಿ ಸರ್, ಬರ್ತೀನಿ. ಹಾಂ ಹೂ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.